ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 34ನೇ ಪ್ರಶ್ನೆ, ಶ್ರಮ ಮತ್ತು ಉದ್ಯೋಗ ಎಂಬಂತಹ ಚಾಪ್ಟರ್ ಇಂದ ಲಿಂಗ ತಾರತಮ್ಯವನ್ನ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ. ಲಿಂಗ ತಾರತಮ್ಯ, ಜೆಂಡರ್ ಡಿಸ್ಕ್ರಿಮಿನೇಷನ್. ಲಿಂಗ ತಾರತಮ್ಯ ಎಂಬ ಪದವನ್ನು ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದವರನ್ನು ಮತ್ತು ಅವಕಾಶ ವಂಚಿತರಾಗಿರುವುದನ್ನು ಸೂಚಿಸಲು ಬಳಸಲಾಗುತ್ತೆ. ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರ ನಡುವೆ ಈ ಲಿಂಗ ತಾರತಮ್ಯ ಅಂತಂದ್ರೆ ಏನು ಮಕ್ಕಳೇ? ಮಹಿಳೆಯರು ಮತ್ತು ಪುರುಷರ ನಡುವೆ ಭೇದ ಭಾವವನ್ನ ಮಾಡುವಂಥದ್ದು, ಓಕೆನಾ? ಅಸಮಾನತೆಯನ್ನ ಸೃಷ್ಟಿಸುವಂಥದ್ದು. ಮಹಿಳೆಯರು ಮತ್ತು ಪುರುಷರ ನಡುವೆ ಭಾರತದಲ್ಲಿ ವ್ಯಾಪಕವಾದ ಅಸಮಾನತೆ ಇದೆ. ಇದಕ್ಕೆ ಕಾರಣ ಏನು? ಅಸಮಾನವಾದಂತಹ ಲಿಂಗಾನುಪಾತ ಅಂತಂದ್ರೆ ಎಷ್ಟು ಗಂಡು ಮಕ್ಕಳಿದಾರೋ ಅಷ್ಟು ಹೆಣ್ಣು ಮಕ್ಕಳು ಜನಸಂಖ್ಯೆ ಇಲ್ಲ. ಅದನ್ನ ಅಸಮಾನ ಲಿಂಗಾನುಪಾತ ಅಂತ ಕರೀತಾರೆ, ಓಕೆನಾ? ಸೊ ಈ ಅಸಮಾನ ಲಿಂಗಾನುಪಾತದಿಂದಾಗಿ ಲಿಂಗ ತಾರತಮ್ಯ ಉಂಟಾಗತ್ತೆ. ಎರಡನೇದಾಗಿ ಕೆಳಮಟ್ಟದ ಮಹಿಳಾ ಸಾಕ್ಷರತಾ ದರ ಅಂತಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಹಳ್ಳಿಗಳಲ್ಲಿ ಸಾಕ್ಷರತೆ ಅಂದ್ರೆ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾ ಇಲ್ಲ. ಸೊ ಅವರು ಅನಕ್ಷರಸ್ಥರಾಗೆ ಉಳ್ಕೊಳ್ತಾ ಇದ್ದಾರೆ. ಸೊ ಮಹಿಳಾ ಸಾಕ್ಷರತಾ ದರ ಕಡಿಮೆ ಇರೋದ್ರಿಂದ ಇದು ಲಿಂಗ ತಾರತಮ್ಯಕ್ಕೆ ಕಾರಣ ಆಗತ್ತೆ ಮಕ್ಕಳೇ, ಓಕೆನಾ? ಸೊ ಕಡಿಮೆ ಮಹಿಳಾ ಕೆಲಸದ ಭಾಗವಹಿಸುವಿಕೆಯ ದರ, ಓಕೆ? ಸೊ ಮಹಿಳಾ ಕೆಲಸಗಾರರು ಪುರುಷ ಕೆಲಸಗಾರರಿಗಿಂತ ಕಡಿಮೆ ಇರ್ತಾರೆ. ಆದ್ದರಿಂದ ಮಹಿಳಾ ಆರ್ಥಿಕ ಚಟುವಟಿಕೆ ದರ ಕೂಡ ಕಡಿಮೆ ಇರುತ್ತೆ. ಪುರುಷ ಉದ್ಯೋಗಿಗಳಿಗೆ ಹೋಲಿಸಿದಲ್ಲಿ ಸರ್ಕಾರದ ಉನ್ನತ ಅಧಿಕಾರಿ ಹುದ್ದೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಇರುವಂತದ್ದು. ಲೈಕ್ IFS, IPS, IAS ಮುಂತಾದ ಹುದ್ದೆಗಳಲ್ಲಿ ಹೆಚ್ಚಿನ ಪುರುಷರೇ ಉದ್ಯೋಗಿಗಳಾಗಿರುವಂಥದ್ದು. ಇನ್ನೊಂದು, ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಬಹಳ ಕಡಿಮೆ ಇರುವುದು, ಓಕೆನಾ? ಈಗ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ, ಓಕೆ? ಸೊ ಈ ರೀತಿಯಿಂದಾಗಿ ಲಿಂಗ ತಾರತಮ್ಯ ಭಾರತದಲ್ಲಿ ವ್ಯಾಪಕವಾಗಿ ಹರಡಿದೆ ಮಕ್ಕಳೇ. ಮಹಿಳೆಯರ ಮೇಲೆ ಮನೆ ಒಳಗೆ ಮತ್ತು ಕೆಲಸದ ಸ್ಥಳಗಳಲ್ಲೂ ಕೂಡ ದೌರ್ಜನ್ಯ ಈಗಲೂ ಮುಂದುವರಿಯುತ್ತಿದೆ. ಈ ಮಹಿಳಾ ಲಿಂಗ ತಾರತಮ್ಯಕ್ಕೆ ಬಾಲ್ಯ ವಿವಾಹ, ಸಣ್ಣ ವಯಸ್ಸಿನಲ್ಲಿ ಗರ್ಭಧಾರಣೆ ಆಗಿರುವುದು, ಇವು ಕೂಡ ಒಂದು ಮುಖ್ಯವಾಗಿ ಕಾರಣವಾಗತ್ತೆ ಮಕ್ಕಳೇ, ಓಕೆನಾ? ಸೊ ಮಹಿಳೆಯರಿಗಿಂತ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಕೆಲಸದ ಹೊರೆಯನ್ನು ಹೊರ್ತಾ ಇದ್ದಾರೆ. ಆದರೆ ಅವರಿಗೆ ಆದಾಯ ಮತ್ತು ಆರ್ಥಿಕ ಸಬಲತೆ ಇನ್ನೂ ಸಿಗ್ತಾ ಇಲ್ಲ, ಓಕೆ? ಸೊ ಇದು ಲಿಂಗ ತಾರತಮ್ಯದ ಬಗ್ಗೆ ಇರುವಂತಹ ಒಂದು ನೋಟ್, ಓಕೆನಾ ಮಕ್ಕಳೇ? ಸೊ ಹಾಗಾಗಿ ಲಿಂಗ ತಾರತಮ್ಯವನ್ನ ಹೋಗಲಾಡಿಸುವುದು ಅತಿ ಮುಖ್ಯವಾಗಿದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ, ಓಕೆ? ಥ್ಯಾಂಕ್ ಯು.